ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿಯಲ್ಲಿ ಒಂದಲ್ಲ ಎರಡಲ್ಲ ಸ್ನೇಹಿತರೆ, ಸರಿಸುಮಾರು ನಿಮಗೆ 10,000 ದುಡ್ಡು ಜಮಾ ಆಗ್ತಾ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಅದರ ಜೊತೆಗೆ ಇನ್ನೂ 2,000. ಸೊ ಟೋಟಲಿ ನಿಮಗೆ 12,000ದಷ್ಟು ದುಡ್ಡನ್ನು ನಿಮಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ. ಹೌದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಇದು. ಸೊ ನಾನು ಇಲ್ಲ ಸೊಲ್ಲದ ಮಾತನ್ನು ನಿಮಗೆ ಹೇಳ್ತಾ ಇಲ್ಲ. ಸೊ ನಿಮಗೆ ಲೈವ್ ಪ್ರೂಫ್ ಸಮೇತ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಎಷ್ಟು ಕಂತುಗಳ ಪೆಂಡಿಂಗ್ ಉಳಿದಿದ್ದಾವೆ, ಯಾವ ಕಂತುಗಳು ಬರಬೇಕಾಗಿದೆ, ಎಂತಹ ಮಹಿಳೆಯರಿಗೆ ಬರುತ್ತೆ, ಇಲ್ಲಿ ಬರೀ ಎಲಿಜಿಬಲ್ ಇದ್ರೆ ಅಷ್ಟೇ ಎಲ್ಲ ರೂಲ್ಸ್ಗಳನ್ನು ಫಾಲೋ ಕೂಡ ಮಾಡಬೇಕಾಗತ್ತೆ. ನಿಮಗೆ ದುಡ್ಡು ಬರ್ತದೆ ಎಲಿಜಿಬಲ್ ಇದ್ರೆ ಅಂತ ನೀವು ಅನ್ಕೊಂಡಿದ್ದೆ, ಆದರೆ ತಪ್ಪು ಕಲ್ಪನೆ. ಸರಿಸುಮಾರು 12,000ದಷ್ಟು ದುಡ್ಡು ನಿಮಗೆ ಸತತವಾಗಿ ಬಿಡುಗಡೆ ಆಗಲಿದೆ. ಆ ಎಲ್ಲ ದುಡ್ಡನ್ನು ನೀವು ಪಡ್ಕೊಳ್ಬೇಕಂದ್ರೆ ಎಲಿಜಿಬಿಲಿಟಿ ಅಷ್ಟೇ ಹೊಂದೋದಲ್ಲ, ನೀವು ರೂಲ್ಸ್ಗಳನ್ನು ಫಾಲೋ ಮಾಡ್ಕೊಳ್ಬೇಕು. ಲಕ್ಷಾಂತರ ಫಲಾನುಭವಿಗಳಿಗೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಹೋಗ್ತಾ ಇಲ್ಲ. ಸೊ ಅದರಲ್ಲಿ ನೀವು ಕೂಡ ಆಗಿದ್ದೆ ಆದರೆ 12,000ದಷ್ಟು ದುಡ್ಡು ಕಳ್ಕೊಳ್ಳಲ್ಲದೆ ಮುಂದಿನ ಬರ್ತಕ್ಕಂತಹ ಎಲ್ಲ ಕಂತುಗಳನ್ನು ಕಳ್ಕೊಂಡು ಬಿಡ್ತೀರಿ. ಹಾಗಾಗಿ ಈ ವಿಡಿಯೋದಲ್ಲಿರ್ತಕ್ಕಂತಹ ರೂಲ್ಸ್ಗಳನ್ನು, ವಿಷಯಗಳನ್ನು ತಿಳ್ಕೊಳ್ಳೋದು ಬಹಳ ಅತಿ ಅವಶ್ಯಕ. ಹಾಗೆ ಅದನ್ನು ಫಾಲೋ ಮಾಡೋದು ಕೂಡ ಅತಿ ಅವಶ್ಯಕ. ಸೊ ಬನ್ನಿ ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಆಗು ಹೋಗುಗಳ ಬಗ್ಗೆ, ಈಗ ಸದ್ಯಕ್ಕೆ ನಡೀತಕ್ಕಂತಹ ಎಲ್ಲ ಪ್ರೊಸೆಸರ್ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿಯ ಬಗ್ಗೆ, ಸ್ಪಷ್ಟನೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ ನೀವು ಕೂಡ, ಹಾಗೆ ನೋಡ್ತಾ ಇದ್ದೀರಿ. ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ. ಹಾಗೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಂದಲ್ಲ ಎರಡಲ್ಲ ಸ್ನೇಹಿತರೆ, 4 ಕಂತುಗಳಷ್ಟೇ ಅಲ್ಲ, ಸರಿಸುಮಾರು 6 ಕಂತುಗಳು ನಿಮ್ಮ ಖಾತೆಗಳಿಗೆ ಜಮೆ ಆಗಬೇಕಾಗಿದೆ. ಹೌದು ಸ್ನೇಹಿತರೆ, 6 ಕಂತುಗಳು ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಾಗಿದ್ದು ಸುಮಾರು 12,000ದಷ್ಟು ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ. ಹಾಗಾದರೆ ಬನ್ನಿ ಯಾವ ಕಂತುಗಳು ಅಂತ ನಾವು ಮೊದಲು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಸೊ 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಬೇಕಾಗಿದೆ. ಹೌದು, ಇದು ಮೊದಲು ಈಗಾಗಲೇ ಬಿಡುಗಡೆ ಆಗ್ತಾ ಇದೆ. ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಹಾಗೆ ಚಿಕ್ಕಮಗಳೂರು, ಶಿವಮೊಗ್ಗ, ಯಾದಗಿರಿಗೂ ಕೂಡ ದುಡ್ಡು ಬರಬೇಕಾಗಿದೆ. ಸೊ ಅದೇ ರೀತಿಯಾಗಿ ಉಡುಪಿಗೂ ಕೂಡ ಬರಬೇಕು, ಮಂಡ್ಯಕ್ಕೂ ಕೂಡ, ಕೊಡಗಕ್ಕೂ ಕೂಡ, ಚಾಮರಾಜನಗರಕ್ಕೂ ಕೂಡ, ತುಮಕೂರಕ್ಕೂ ಕೂಡ, ಕೋಲಾರಕ್ಕೂ ಕೂಡ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಒಂದೊಂದು ಕಡೆ ಜಮಾ ಆಗಿದೆ. ಒಂದೇ ಜಿಲ್ಲೆಯಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ, ಒಂದೇ ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದ್ದೆ, ಆದರೆ ಇನ್ನೂ ಜನರಿಗೆ ಪೆಂಡಿಂಗ್ ಉಳಿದಿದೆ. ಯಾಕೆ ಅಂದರೆ ಒಂದೇ ದಿನದಲ್ಲಿ ಒಂದು ಸ್ವಲ್ಪ ಜಿಲ್ಲೆಗಳನ್ನು ಕಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ಜಿಲ್ಲೆಗಳಿಗೆ ಒಂದೇ ದಿನದಲ್ಲಿ ಜಮಾ ಮಾಡಿ ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ. ತಾಂತ್ರಿಕ ದೋಷ ಅಥವಾ ಇನ್ಯಾವುದೋ ದೋಷ ಆಗುತ್ತೆ. ಹಾಗಾಗಿ ಕೆಲವೊಂದಿಷ್ಟು ದಿನಗಳ ಕಾಲ ಅವಕಾಶ ಬೇಕೇ ಬೇಕು. ಹಾಗಾಗಿ ಈ 24ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಇನ್ನು ಹಲವಾರು ಸುಮಾರು 12 ಲಕ್ಷದಷ್ಟು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗಿದೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ಸಿಕ್ಕಿದೆ. ಇನ್ನು ಯಾರ್ಯಾರು ಬಾಕಿ ಉಳಿದಿದ್ರಿ ಅವ್ರಿಗೂ ಕೂಡ ದುಡ್ಡನ್ನು ಸರ್ಕಾರ ಕೊಡುತ್ತೆ ಅಂತ ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಸ್ನೇಹಿತರೆ, ಈ 24 ಅಷ್ಟೇ ಅಲ್ಲ, ಇನ್ನು 25 ಅಕ್ಟೋಬರ್ ತಿಂಗಳ ಹಣ ಬರಬೇಕು, 26 ನವೆಂಬರ್ ತಿಂಗಳ ಹಣ ಬರಬೇಕು. ಇದರ ಜೊತೆಗೆ ಸ್ನೇಹಿತರೆ, ಡಿಸೆಂಬರ್ ತಿಂಗಳ ಹಣ ಅಂದರೆ 27ನೇ ಕಂತಿನ ಹಣ, ಡಿಸೆಂಬರ್ ತಿಂಗಳ ಹಣ ಕೂಡ ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಹಾಗಾದರೆ ಈ ಇಷ್ಟು 4 ಕಂತುಗಳಾದವು. ಇನ್ನು 2 ಕಂತುಗಳು ಯಾವುವು ಅಂತ ನೀವು ಗಮನಿಸ್ತಾ ಇರಬಹುದು. ಇನ್ನು 2 ಕಂತುಗಳು ಯಾವುವು ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ. ಹಾಗಾದರೆ ಇನ್ನೂ ಕೂಡ ಅವು ಬಂದಿಲ್ವಲ್ಲ, ಇನ್ನು ಫೆಬ್ರವರಿ ತಿಂಗಳು ಪ್ರಾರಂಭನೇ ಆಗಿಲ್ಲ, ಮಾರ್ಚ್ ಪ್ರಾರಂಭವಾಗಿಲ್ಲ. ಹಾಗಾದರೆ ಈ 2 ತಿಂಗಳ ಹಣವನ್ನು ಸರ್ಕಾರ ಹೇಗೆ ಕೊಡುತ್ತೆ ಅಂತ ನೀವು ಕೇಳಬಹುದು. ಇದು 2026ರಲ್ಲಿರ್ತಕ್ಕಂತಹ ಹಣ ಅಲ್ಲ, 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಪೆಂಡಿಂಗ್ ಉಳಿಸಿತ್ತು ಸ್ನೇಹಿತರೆ. ಹೌದು, ಇದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಮಾಡ್ತಾರೆ. ಪ್ರಶ್ನೆ ಅಷ್ಟೇ ಅಲ್ಲದೆ ಸಾಕಷ್ಟು ಅಗ್ರೆಸ್ ಆಗಿ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿ ಮೊದಲು ಒಪ್ಪೋದಿಲ್ಲ. 2 ಕಂತುಗಳಷ್ಟೇ ಅಲ್ಲ, ಎಲ್ಲ ಕಂತುಗಳನ್ನು ನಾವು ಕೊಡ್ತಾ ಇದ್ದೀವಿ, ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಆದರೆ ಬಿಜೆಪಿ ನಾಯಕರ ಒತ್ತಾಯದ ಮೇರೆಗೆ, ಅಂದರೆ ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ಬಿಟ್ಟು 2 ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಇದ್ರಿ. 1 ಕಂತನ್ನು ಕೊಟ್ಟು 3 ಕಂತುಗಳನ್ನು ಕೊಡ್ತಾ ಇಲ್ಲ. ಹೋದ ವರ್ಷದಲ್ಲಿ ಈಗ 2 ಕಂತುಗಳನ್ನು ಯಾಮಾರಿಸಿ ಬಿಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡ್ತಾರೆ. ಹೌದು, ನೀವು 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ, ಎಲ್ಲವನ್ನೂ ಕೂಡ ನಾವು ಕೊಟ್ಟಿದ್ದೀವಿ. ಈಗಾಗಲೇ ಹಣಕಾಸು ಇಲಾಖೆಗೆ ನಾನು ನೋಟಿಸ್ ಕೂಡ ಕಳಿಸ್ತಾ ಇರ್ತೀನಿ, ಆದರೆ ಹಣಕಾಸು ಇಲಾಖೆ ಸರಿಯಾಗಿ ನಮಗೆ ದುಡ್ಡನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಆದರೆ ಹಣಕಾಸು ಇಲಾಖೆ, ಸರ್ಕಾರ, ಸಿಎಂ ಹೇಳಿದ ಕೂಡಲೇ ಕೊಡಬೇಕಲ್ವಾ? ದುಡ್ಡು ಇರಲಿಲ್ಲ ಅಂದರೆ ಕೊಡೋದಿಲ್ಲ, ಇದ್ರೆ ಕೊಡಲೇಬೇಕಲ್ವಾ?
ಒಂದು ಹೇಳ್ತಾರೆ ಬಿಜೆಪಿ ನಾಯಕರು, ದುಡ್ಡಿಲ್ಲ ಅಂದ್ರೆ ಹೇಳ್ಬಿಡಿ, ನಾವು ಕೇಳೋದನ್ನೇ ಬಿಟ್ಟು ಬಿಡ್ತೀವಿ. ಸೊ ನುಡಿದಂತೆ ನಡೀತಾ ಇದ್ದೀವಿ ಅಂತ ಜನರಿಗೆ ಗೂಬೆ ಕುಣಿಸ್ಬೇಡಿ. ಅಂದರೆ ಮಹಿಳೆಯರಿಗೆ ಕೊಡ್ತೇವೆ ಅಂತ ಹಾಗೆ ಮುಂದೂಡ್ತಾ ನಾವು ನುಡಿದಂತೆ ನಡೀತೀವಿ ಅಂತಲೂ ಕೂಡ ಹೇಳೋದು, ಈ ಕಡೆ ಕೊಡೋದಿಲ್ಲವ, ಈ ಕಡೆ ದುಡ್ಡನ್ನು ಕೂಡ ಕೊಡೋದಿಲ್ಲ, ಈ ಕಡೆ ಬೆಲೆಗಳ ಏರಿಕೆ. ಸೊ ಇದರಿಂದಾಗಿ ಜನರಿಗೆ ತೊಂದರೆ ಆಗುತ್ತೆ. ಹಾಗಾದರೆ ನೀವು ಏನು ಮಾಡ್ತಾ ಇದ್ದೀರಿ ಅಂತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನು ಫ್ರೆಷರನ್ನು ಬಿಲ್ಡ್ ಮಾಡ್ತಾರೆ. ಸೊ ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಚಿಂತನೆ ಮಾಡಿ ವೆರಿಫಿಕೇಶನ್ ಮಾಡ್ಕೊಂಡು ಬರ್ತಾರೆ. ಸೊ ಹಾಗಾಗಿ ತದನಂತರ ಅವರ ಗಮನಕ್ಕೆ ಬರುತ್ತೆ, ಹೌದು ನಾವು 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ದೀವಿ. ಸೊ ಇದರೆಲ್ಲದನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡು ನಾನು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ತೇನೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಕೊಟ್ಟು, ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಅಂತಲೂ ಕೂಡ ಕೇಳ್ತಾರೆ. ಸೊ BJP ನಾಯಕರಂತರೂ ಪ್ರೆಷರ್ ಬಿಲ್ಡ್ ಮಾಡಿದ್ದು ಅದನ್ನು ಒಪ್ಕೊಳ್ಳುವವರೆಗೂ ಕೂಡ ಬಿಡಲಿಲ್ಲ. ಯಾಕಂದರೆ 2 ಕಂತುಗಳು ಪೆಂಡಿಂಗ್ ಉಳಿಸಿರೋದು ನಿಜ ಆಗಿತ್ತು. ಸೊ ಹೀಗಾಗಿ ನೀವು ನುಡಿದಂತೆ ಬರೀ ಬಾಯಿ ಮಾತಲೇ ನಡೆಯೋದಷ್ಟೇ ಅಲ್ಲ, ಅದನ್ನು ನೀವು ಕೊಟ್ಟು ತೋರಿಸ್ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಅವರು ವ್ಯಕ್ತಪಡಿಸ್ತಾರೆ ಅಭಿಪ್ರಾಯವನ್ನು. ಹೀಗಾಗಿ ಈ 6 ಕಂತುಗಳ ಪೆಂಡಿಂಗ್ ಉಳಿಯೋದರ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ದೊರಕಬಿಡುತ್ತೆ. ಸೊ ನಮಗಂತೂ ಇದು ಜ್ಞಾಪಕ ಇತ್ತು, ಆದರೆ ಸರ್ಕಾರ ಹಿಂದೆ ಉಳಿದಿರ್ತಕ್ಕಂತಹ ಕಂತುಗಳನ್ನು ಇನ್ಯಾವಾಗ ಕೊಡುತ್ತೆ, 5,000 ಕೋಟಿ ಹಣವನ್ನು ನುಂಗಾಕಿದ್ರ, ಈ ಎಲ್ಲ ಪ್ರಶ್ನೆಗಳು ಕೂಡ ಉಂಟಾದ್ವು. ಸೊ ಇದರ ಮೇರೆಗೆ ನಾವು ಕೂಡ ಬಿಟ್ಟಿದ್ವಿ. ಆದರೆ ಈಗ ಮತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಚಳಿ ಬಿಡಿಸಿದ್ರು ನೋಡಿ BJP ನಾಯಕರು. ಸೊ ಹೀಗಾಗಿ ಈ 2 ಕಂತುಗಳನ್ನು ಕೊಡಲಿಕ್ಕೆ ಮುಂದಾಗಿದೆ. ಜೊತೆಗೆ 4 ಕಂತುಗಳು, ಟೋಟಲ್ 6 ಕಂತುಗಳು. ಆದಷ್ಟು ಬೇಗ ಇದನ್ನು ರಿಲೀಸ್ ಮಾಡಬೇಕಂತಕ್ಕಂಥದ್ದನ್ನು ಮನವಿಯನ್ನು ನಾವು ಸರ್ಕಾರಕ್ಕೆ ಮಾಡ್ತಾನೆ ಇದ್ದೀವಿ. ಅಂದರೆ ಸರ್ಕಾರ ಎಷ್ಟು ಬೇಗ ಇವುಗಳನ್ನು ರಿಲೀಸ್ ಮಾಡುತ್ತೋ ಅಷ್ಟು ಸರ್ಕಾರಕ್ಕೂ ಕೂಡ ಒಳ್ಳೆಯದು, ಈ ಕಡೆ ಮಹಿಳೆಯರಿಗೂ ಕೂಡ ತುಂಬಾ ಬೆನಿಫಿಟ್ ಸಿಕ್ಕಂಗಾಗತ್ತೆ. ನಾವು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ 2 ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗೃಹಲಕ್ಷ್ಮಿಯಿಂದ, ಈ ಯೋಜನೆಯಿಂದ ಲಕ್ಷಾಂತರ ಕುಟುಂಬಸ್ಥರು ಇದರಿಂದ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಇನ್ನು ಅದಕ್ಕೆ ನಾವು ಹೆಸರಿಡಬಾರ್ದು. ಇನ್ನು ಏನೇ ಇದ್ರೂ ಬೇರೆ ಸ್ಕೀಮ್ಸ್ಗಳಲ್ಲಿ ನಮಗೆ ಅಷ್ಟೊಂದು ಇದು ಉಪಯೋಗಗಳು ಇದಾವೆ. ಉದಾಹರಣೆಗೆ ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆಯಲ್ಲಿ ಅಂತೂ ನಾವು ಬಿಲ್ಲನ್ನು ಹೇಗೆ ಕಟ್ತಾ ಇದ್ವಿ ಮೊದಲು, ಈಗೂ ಕೂಡ ಕಟ್ತಾನೆ ಇದ್ವಿ ಕಾಮನ್ ಆಗಿ. ಇನ್ನು ಶಕ್ತಿ ಯೋಜನೆಯಲ್ಲಿ ಅಂತೂ ಕೂಡ ಲಕ್ಷಾಂತರ ಮಹಿಳೆಯರಿಗೆ ಉಪಯೋಗ ಇರ್ಬೋದು, ಆದರೆ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ, ಅದೇ ರೀತಿಯಾಗಿ ಕೋಟ್ಯಾಂತರ ಈಗ ಒಂದು ಹಿರಿಯ ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ. ಕೊಂಡಿರಲಿಕ್ಕೆ ಸ್ಥಳ ಸಿಗ್ತಾ ಇಲ್ಲ, ವಿದ್ಯಾರ್ಥಿಗಳಿಗೆ ಸರಿಯಾಗಿ ಶಾಲೆ ಕಾಲೇಜ್ಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ. ಯಾಕಂದರೆ ಬಸ್ ರಶ್ ಆಗಿರುತ್ತೆ, ನಿಲ್ಲಿಸೋದಿಲ್ಲ. ಪಾಪ ಕಂಡಕ್ಟರ್ ಡ್ರೈವರ್ ಆದರೂ ಏನು ಮಾಡಬೇಕು. ಇನ್ನು ಮಹಿಳೆಯರಿಗೆ ಬಿಟ್ಟರೆ ಅದು ಯಂಗ್ ಮಹಿಳೆಯರನ್ನು ಹೊರತುಪಡಿಸಿ ವೃದ್ಧ ಮಹಿಳೆಯರಿಗೂ ಕೂಡ ಕೊಂಡಿರಲಿಕ್ಕೆ ಸ್ಥಳ ಸಿಗಲಿಲ್ಲ ಅಂದರೆ ಅದು ಉಪಯೋಗನೇವಿಲ್ಲ. ಇನ್ನೊಂದು ಬಹಳಷ್ಟು ಮಾಲೀಕರಿಗೆ, ಅಂದರೆ ರಿಕ್ಷಾ ಚಾಲಕರಿಗೆ, ಆಟೋ ಚಾಲಕರಿಗೆ ಅವರ ಬಿಸ್ನೆಸ್ಸೇ ಆಗ್ತಾ ಇಲ್ಲ, ಅವರ ವೇತನವೇ ಬೀಳ್ತಾ ಇಲ್ಲ. 5 ಕಿಲೋಮೀಟರ್ ಹೋಗೋದಿದ್ರು ಸಹಿತ ಏನು ಮಾಡ್ತಾರೆ, ಮಹಿಳೆಯರು ಬಸ್ನಲ್ಲಿ ಹೋಗಿಬಿಡ್ತಾರೆ. ಹೀಗಾಗಿ ಅವರಿಗೆ ವೇತನ ಕೂಡ ಬೀಳ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಪ್ರಾರಂಭದಲ್ಲಿನೇ. ಸೊ ಇನ್ನು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇರುತ್ತೆ, ಆ ಟೈಮ್ಗೆ ಸರಿಯಾಗಿ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ವರ್ಷ ಇಡೀ ಓದಿರೋದು ವ್ಯರ್ಥ ಆಗುತ್ತೆ. ಅದು ನಿಮ್ಮ ಮಕ್ಕಳೇ ಆಗಿರ್ತಾರೆ, ವಿಚಾರ ಮಾಡಿ. ಸೊ ಇಂಥದ್ದು ಎಲ್ಲವನ್ನೂ ಕೂಡ ನಾವು ನೋಡಿದ್ದೆ. ಆದರೆ ಈ ಯೋಜನೆಗಳು ನಮಗೆ ಬೇಕಾಗಿಲ್ಲ ಅಂತ ಅನಿಸ್ಬಿಡುತ್ತೆ. ಇನ್ನು ಗೃಹಲಕ್ಷ್ಮಿ ಅಂತೂ ಬೆನಿಫಿಟ್ ಸಿಗ್ತಾ ಇದೆ, ಇದು ಒಳ್ಳೆಯ ಯೋಜನೆ, ಇದಕ್ಕೇನು ಹೆಸರು ಇಡೋದಿಲ್ಲ. ಇನ್ನು ಇಂತಹ ಮಹಿಳೆಯರಿಗೆ ದುಡ್ಡು ಸಿಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಬೇಸಿಕ್ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, GST ಫೇರು, ಇನ್ಕಮ್ ಟ್ಯಾಕ್ಸ್ ಫೇರು, ಅದೇ ರೀತಿಯಾಗಿ ಸರ್ಕಾರಿ ನೌಕರಸ್ಥರು, ವೈಟ್ ಬೋರ್ಡ್ ಕಾರಣ ಹೊಂದಿದಂಥವ್ರಿಗೂ, ಅದೇ ರೀತಿಯಾಗಿ ಆಸ್ತಿಯನ್ನು ಹೆಚ್ಚಾಗಿ ವಾರ್ಷಿಕ ಆದಾಯ, ಇದೆಲ್ಲವೂ ಕೂಡ ಗೊತ್ತಿದೆ. ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿರಬೇಕು. ಒಂದು ನಾನು ಹೇಳೋದು ಇಷ್ಟಪಡೋದು, ಯಾಕಂದರೆ ಸರ್ಕಾರವೇ ಸ್ವತಃ ತಿಳಿಸಿದೆ, ಅಕೌಂಟ್ಗಳು ಬಹಳಷ್ಟು ಜನರದು ಚಾಲ್ತಿಯಲ್ಲಿಲ್ಲ. ಓಕೆ, ನೀವು ಎಲಿಜಿಬಲ್ ಇದ್ರಿ, ಆದರೂ ಸಹಿತ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರಲಿಲ್ಲ ಅಂದರೆ ದುಡ್ಡು ಎಲ್ಲಿ ಹಾಕಬೇಕು, ಯಾವ ಅಕೌಂಟ್ಗೆ ಹಾಕಬೇಕು? ಅಕೌಂಟ್ ಚಾಲ್ತಿ ಇದ್ದರೆ ಮಾತ್ರ ಸರ್ಕಾರ ದುಡ್ಡು ಹಾಕ್ಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಅಕೌಂಟನ್ನು ಚಾಲ್ತಿಗೊಳಿಸಿ, ಖಂಡಿತವಾಗ್ಲೂ ನಿಮಗೆ ದುಡ್ಡು ಜಮಾ ಆಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಬೆನಿಫಿಟ್ ಸಿಕ್ಕಂಗೆ ಆಗಿದ್ದೆ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.